ಎಲ್ರು ಇಲ್ಲಿ ನೋಡಿ. ಈ ಆಕಾರ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತಿದೆ? ಇದರ ವಿಶೇಷತೆ ತಿಳ್ಕೊಬೇಕನ್ಸ್ತಿದೆ ತಾನೆ? ಹೌದು. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಚತುರ್ಭುಜದಲ್ಲಿ ಅಂತಸ್ಥವಾಗಿರುವ ವೃತ್ತ. ಇಲ್ಲಿ ನೋಡಿ, ಇದು ಒಂದು ಚತುರ್ಭುಜ. ಇದರ ಒಳಗಡೆ ವೃತ್ತವು ಸಂಪೂರ್ಣವಾಗಿ ಅಂತಸ್ಥವಾಗಿದೆ. ವೃತ್ತವು ಚತುರ್ಭುಜದ ಒಳಗಡೆ ಸಂಪೂರ್ಣವಾಗಿ ಅಂತಸ್ಥವಾಗಿರೋದನ್ನ ನೀವು ಇದನ್ನ ಗಮನಿಸಿ. ಕ್ಲೀನ್ ಆಗಿ ಅಂತಸ್ಥವಾಗಿದೆ. ಮತ್ತೆ ಇನ್ನೊಂದು ಲಕ್ಷಣ ಏನಂತ ಹೇಳಿದ್ರೆ, ಪ್ರತಿಯೊಂದು ಚತುರ್ಭುಜದ ಬಾಹು ಏನಿದೆ ಇದು ವೃತ್ತವನ್ನು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಟಚ್ ಮಾಡ್ತಿದೆ. ಇದೊಂದು ಶೃಂಗ ಅಂತ ಆದ್ರೆ ಇದರಿಂದ ಎರಡು ಸ್ಪರ್ಶಕ ಒಂದೇ ಒಂದು ಬಿಂದುವಿನಲ್ಲಿ ವೃತ್ತವನ್ನ ಟಚ್ ಮಾಡ್ತಿದೆ. ಯಾವ ಬಿಂದು? PQRS ಅನ್ನೋ ಬಿಂದುವಿನಲ್ಲಿ ವೃತ್ತವನ್ನ ಟಚ್ ಮಾಡ್ತಿದೆ. ಯಾವುದು ಅಂದ್ರೆ ABCD ಅನ್ನೋ ಚತುರ್ಭುಜ. ಇಂಥ ಒಂದು ಚತುರ್ಭುಜದಲ್ಲಿ ಅಂತಸ್ಥವಾಗಿರುವ ವೃತ್ತಕ್ಕೆ ಕೆಲವೊಂದು ವಿಶೇಷ ಗುಣಲಕ್ಷಣಗಳಿವೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋತಾ ಹೋಗೋಣ. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ಸಿದೆ ಅಲ್ಲ? ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಜಾಮಿತಿಯಿಂದ ಒಂದು ಪ್ರಮುಖ ಪ್ರಮೇಯನ ಬಳಸ್ಕೋತೀವಿ. ಬಾಹ್ಯ ಬಿಂದುವಿನಿಂದ ಎಳೆದಿರುವ ಸ್ಪರ್ಶಕಗಳು ಸಮನಾಗಿರುತ್ತೆ. ಇಲ್ಲಿ ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಿರುವ ಎರಡು ಸ್ಪರ್ಶಕಗಳು ಸಮನಾಗಿರುತ್ತೆ. ಇದು ನಮಗೆ ಗೊತ್ತಿರದೆ. ಇಲ್ಲಿ ಬಾಹ್ಯ ಬಿಂದು P, AP ಮತ್ತೆ PB ಅನ್ನೋದು ಎರಡು ಸ್ಪರ್ಶಕಗಳಾಗಿರೋದ್ರಿಂದ ಇವೆರಡು ಸಮನಾಗಿರುತ್ತೆ ಅಂತ ಗೊತ್ತು. ಇದನ್ನ ನಾವು ಚತುರ್ಭುಜದಲ್ಲಿ ಬಳಸ್ಕೊಳ್ಳೋಣ. ಎಲ್ಲಿ ಅಂದ್ರೆ ಶೃಂಗ ಎ ನಲ್ಲಿ ಬಳಸ್ಕೊಳ್ಳೋಣ. ಇಲ್ಲಿ ಶೃಂಗ ಎ ಒಂದು ಬಾಹ್ಯ ಬಿಂದು ಅಂತ ಆಯ್ತಲ್ವಾ? ವೃತ್ತಕ್ಕೆ ಬಾಹ್ಯ ಬಿಂದು ಬಂದ ಶೃಂಗ ಎ. ಇಲ್ಲಿ ಈ AS ಮತ್ತೆ AP ಅನ್ನೋದು ನೋಡಿ, ಇವೆರಡು ಸ್ಪರ್ಶಕಗಳ ತರ ಕಾಣ್ತಿಲ್ವಾ? ಹೌದು, ಈ ವೃತ್ತಕ್ಕೆ ಎಳೆದಿರುವ ಎರಡು ಸ್ಪರ್ಶಕಗಳು. ಹಾಗಾಗಿ ಇದು ಬಂದು ಸಮನಾಗಿರುತ್ತೆ ಅಂತ ಆಯ್ತು. ಇದೇ ತರ ನಾವು ಶೃಂಗ ಬಿಗೂ ಅನ್ವಯಿಸೋಣ. ಹೆಂಗಂತ ಹೇಳಿದ್ರೆ, ಶೃಂಗ ಬಿ ನಿಂದ ಎರಡು ಸ್ಪರ್ಶಕಗಳು ತೆಗೆದುಕೊಂಡಿದ್ದೇವೆ ಈ ವೃತ್ತಕ್ಕೆ. ಇಲ್ಲಿ BP ಮತ್ತೆ BQ ಅನ್ನೋದು ಎರಡು ಸ್ಪರ್ಶಕಗಳು ಈಕ್ವಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಪ್ರಮೇಯದ ಪ್ರಕಾರ ಈಕ್ವಲ್ ಆಗುತ್ತೆ. BP ಮತ್ತೆ BQ ಅನ್ನೋದು ಸಮನಾಗಿದೆ. ಶೃಂಗ ಸಿ ಮತ್ತೆ ಡಿ ಗೆ ನೋಡೋದಾದ್ರೆ, ಇಲ್ಲಿ CR ಮತ್ತೆ CQ ಅನ್ನೋದು ಸಮನಾಗಿರುತ್ತೆ. DR ಮತ್ತೆ DS ಅನ್ನೋದು ಸಮನಾಗಿರುತ್ತೆ. ಯಾಕಂತ ಹೇಳಿದ್ರೆ ಮತ್ತೆ ಪ್ರಮೇಯದಿಂದನೇ ಸಮನಾಗಿರುತ್ತೆ. CR CQ ಸಮನಾಗಿದೆ, DR DS ಅನ್ನೋದು ಸಮನಾಗಿದೆ. ಇವೆಲ್ಲವನ್ನ ನಾವು ಒಟ್ಟುಗೂಡಿಸಿ ಬರ್ಕೊಳ್ಳೋಣ. ಹಿಂಗೆ ಶೃಂಗ ಎ ಇಂದ ನಮಗೆ AP ಅನ್ನೋದು AS ಗೆ ಸಮನಾಗಿದೆ. BP ಅನ್ನೋದು BQ ಗೆ ಶೃಂಗ B ಇಂದ ಸಮನಾಗಿದೆ. CR ಅನ್ನೋದು CQ ಗೆ ಶೃಂಗ C ಇಂದ ಸಮನಾಗಿದೆ. DR ಅನ್ನೋದು DS ಗೆ ಶೃಂಗ D ಇಂದ ಸಮನಾಗಿದೆ. ಈಗ ಇವೆಲ್ಲವನ್ನು ನಾವು ಕೂಡ್ಸೋಣ. ಈ ನಾಲ್ಕು ಸಮೀಕರಣವನ್ನ ನಾವು ಒಟ್ಟಿಗೆ ಕೂಡ್ಸೋಣ. ಏನಾಗುತ್ತೆ? AP ಅನ್ನೋದು AS ಗೆ ಈಕ್ವಲ್ ಆಗಿದೆ, ಪ್ಲಸ್ BP ಈಕ್ವಲ್ ಟು BQ, ಪ್ಲಸ್ CR ಈಕ್ವಲ್ ಟು CQ, ಪ್ಲಸ್ DR ಈಕ್ವಲ್ ಟು DS. ನಮಗೆ ನೆನಪಿದೆಲ್ಲ ಮಕ್ಳ, ನಾವು ಸಂಕಲನ ಮಾಡ್ತೀವಿ ಅಂತ ಆದ್ರೆ ಈ ಲೆಫ್ಟ್ ಹ್ಯಾಂಡ್ ಸೈಡ್, ಈ ಎಡಗಡೆ ಬದಿನ ನಾವು ಕೂಡಿಸಿ ಈಕ್ವಲ್ ಹಾಕಿ ನಂತರ ಬಲಗಡೆ ಬದಿನ ನಾವು ಕೂಡಿಸ್ತಿದ್ವಿ. ಹೌದು, ಇದು ನಮಗೆ ಗೊತ್ತಿರೋದೆ ಅಲ್ವಾ? ಹಾಗಾದ್ರೆ ಈಗೇನಾಗುತ್ತೆ? AP ಪ್ಲಸ್ PP ಪ್ಲಸ್ CR ಪ್ಲಸ್ DR ಈಕ್ವಲ್ ಟು AS ಪ್ಲಸ್ BQ ಪ್ಲಸ್ CQ ಪ್ಲಸ್ DS. ಇಲ್ಲಿ ನೋಡಿ, AP ಅನ್ನೋದು AS ಗೆ ಸಮನಾಗಿದೆ, BP ಅನ್ನೋದು BQ ಗೆ ಸಮನಾಗಿದೆ, CR ಅನ್ನೋದು CQ ಗೆ ಸಮನಾಗಿದೆ, DR ಅನ್ನೋದು DS ಗೆ ಸಮನಾಗಿದೆ. ಎಡಗಡೆ ಬದಿ ಇರೋದೆಲ್ಲ ಎಡಗಡೆ ಕೂಡಿದೀವಿ, ಬಲಗಡೆ ಬದಿಲಿರೋದೆಲ್ಲ ಬಲಗಡೆಗೆ ಕೂಡಿದೀವಿ. ನಂತರ ನಾವಿದನ್ನೊಂದ್ ಕಡೆ ಬರ್ಕೊಂಡು ಥಿಂಕ್ ಮಾಡೋಣ. ಏನಕ್ಕೆ ಥಿಂಕ್ ಮಾಡಬೇಕು ಅಂದ್ರೆ, ಚಿತ್ರನ ಮತ್ತೆ ನೋಡಿ. ಇಲ್ಲಿ AP ಇದೆ, ಇಲ್ಲಿ BP ಇದೆ, ಹೌದಲ್ವಾ? ಇಲ್ಲಿ ನಮ್ಮ ಹತ್ರ AP ಪ್ಲಸ್ BP ಇರೋದ್ರಿಂದ ಯೋಚನೆ ಮಾಡಿ, AP BP ಇವೆರಡು ಏನಾಗ್ಬೋದು? AP ಪ್ಲಸ್ BP ಎರಡೂ ಸೇರಿದ್ರೆ ನಮಗೆ AB ಅಂತ ಸಿಗುತ್ತಲ್ವಾ? ಕ್ಲೀನಾಗಿ ನೋಡಿ ಈ ಚಿತ್ರನ. AP ಪ್ಲಸ್ BP ಅನ್ನೋದು AB ಅಂತ ಆಗುತ್ತೆ ಅಂದ್ರೆ ಹೌದು, ಹಾಗೆ ಆಗುತ್ತೆ. ಅದೇ ತರ CR ಪ್ಲಸ್ DR ಎಲ್ಲಿದೆ? CR ಇಲ್ಲಿದೆ, DR ಇಲ್ಲಿದೆ. ಇವೆರಡು ಸೇರಿದ್ರೆ ಏನಾಗುತ್ತೆ? ಕರೆಕ್ಟ್, CD ಅಂತಾನೆ ಆಗುತ್ತೆ. ಬಲಗಡೆ ನೋಡಿದಾಗ BQ ಪ್ಲಸ್ CQ, BQ ಪ್ಲಸ್ CQ ಏನಾಗುತ್ತೆ? ಹೌದು, BC ಅಂತ ಆಗುತ್ತೆ. DS ಪ್ಲಸ್ AS ಅಂದ್ರೆ AD ಅಂತ ಆಗುತ್ತೆ. ಹಾಗಾದ್ರೆ ನಾವು AP ಪ್ಲಸ್ PP ಜಾಗದಲ್ಲಿ ಏನ್ ಬರಿಬಹುದು? AB ಅಂತ ಬರಿಬಹುದು. CR ಪ್ಲಸ್ DR ಜಾಗದಲ್ಲಿ ಏನ್ ಬರಿಬಹುದು? CD. BQ ಪ್ಲಸ್ CQ ಅಂದ್ರೆ BC, DS ಪ್ಲಸ್ AS ಅಂದ್ರೆ DA ಅಂತ ಬರಿಬಹುದು. ಇವೆಲ್ಲಾನು ನಾವಿಲ್ಲಿ ರೀಪ್ಲೇಸ್ ಮಾಡಿದಾಗ ಏನ್ ಬರುತ್ತೆ? ಒಂದು ಒಳ್ಳೆಯ ಥಿಯರಂ ಬರುತ್ತೆ ನಮಗೆ. ಏನಂತ ಹೇಳಿದ್ರೆ, AB ಪ್ಲಸ್ CD ಈಕ್ವಲ್ ಟು BC ಪ್ಲಸ್ DA. ಇದ್ರ ಪ್ರಕಾರ ABCD ಅನ್ನೋದು ಯಾವ್ದು ನೋಡಿ?
ಎ ಬಿ ಅನ್ನೋದು ಇಲ್ಲಿದೆ, ಸಿ ಡಿ ಅನ್ನೋದು ಇಲ್ಲಿದೆ. ಇವೆರಡು ವಿರುದ್ಧ ಬಾಹುಗಳು. ಯಾವುದಕ್ಕೆ? ಚತುರ್ಭುಜದ ವಿರುದ್ಧ ಬಾಹುಗಳು. ಇದನ್ನ ನಾವಿಲ್ಲಿ ಕೂಡ್ತಿದೀವಿ. ಬಿ ಸಿ ಪ್ಲಸ್ ಡಿ ಅನ್ನೋದು ನೋಡಿ, ಬಿ ಸಿ ಪ್ಲಸ್ ಡಿ ಅನ್ನೋದು ವಿರುದ್ಧ ಬಾಹುಗಳು. ಇದನ್ನು ನಾವಿಲ್ಲಿ ಕೂಡಿದೀವಿ. ಹಾಗಾದ್ರೆ ಚತುರ್ಭುಜದ ವಿರುದ್ಧ ಬಾಹುಗಳ ಸಂಕಲನ ಈಕ್ವಲ್ ಆಗ್ತಿದೆ ಇಲ್ಲಿ. ಇದನ್ನೇ ಅಲ್ವಾ ನಾವಿಲ್ಲಿ ಕಲ್ತಿದ್ದು. ಒಂದು ಉದಾಹರಣೆ ಮೂಲಕ ಕ್ಲೀನಾಗಿ ನೋಡೋಣ. ಎ ಬಿ ಇಲ್ಲಿದೆ, ಡಿ ಸಿ ಇಲ್ಲಿದೆ. ಇಲ್ಲಿ ಎ ಬಿ ಪ್ಲಸ್ ಸಿ ಡಿ ಅಂದ್ರೆ 12. ಎ ಬಿ ಅನ್ನೋದು 5 ಸೆಂಟಿಮೀಟರ್, ಡಿ ಸಿ ಅನ್ನೋದು 7 ಸೆಂಟಿಮೀಟರ್. ಇವೆರಡನ್ನು ಕೂಡಿದಾಗ 12 ಅಂತ ಆಯ್ತು. ನೆಕ್ಸ್ಟ್ ಎರಡು ಬಾಹುಗಳನ್ನ ಕೂಡಿದಾಗ 12. 6 ಪ್ಲಸ್ 6 12. ಇಲ್ಲಿ ಎ ಬಿ ಪ್ಲಸ್ ಸಿ ಡಿ ಅನ್ನೋದು ಡಿ ಸಿ ಪ್ಲಸ್ ಡಿ ಗೆ ಸಮಾನವಾಗಿದೆ. ನಮ್ಮ ಥಿಯರಂ ಕರೆಕ್ಟ್ ಇದೆ. ಇನ್ನ ಒಂದು ಉದಾಹರಣೆ ನೋಡ್ಬಿಡೋಣ. ಹೆಂಗೆ ಅಂತ ಹೇಳಿದ್ರೆ, ಎ ಬಿ ಅನ್ನೋದು ಹಿಂಗಿದೆ, ಡಿ ಸಿ ಹಿಂಗಿದೆ. ಇಲ್ಲಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳ, ಚತುರ್ಭುಜದ ಅಗಲ ಉದ್ದ ಏನಾದ್ರೂ ಪರವಾಗಿಲ್ಲ, ಇದರ ಒಳಗಡೆ ವೃತ್ತ ಕರೆಕ್ಟ್ ಆಗಿ ಅಂತಸ್ಥವಾಗಿರ್ಬೇಕು. ಮತ್ತೆ ಹೊರಗಡೆ ಇರೋದು ಒಂದು ಚತುರ್ಭುಜನೇ ಆಗಿರ್ಬೇಕು. ಹಾಗಾದಾಗ ಮಾತ್ರ ಇಲ್ಲಿ ನೋಡಿ, ಎ ಬಿ ಪ್ಲಸ್ ಸಿ ಡಿ 12, ಎ ಡಿ ಪ್ಲಸ್ ಬಿ ಸಿ ಅನ್ನೋದು 12. ಇವೆರಡು ಸಮನಾಗಿದೆ ಅಂತ ಆಯ್ತು. ನಮ್ಮ ಪ್ರಮೇಯ ಕರೆಕ್ಟ್ ಆಗಿದೆ. ಸಂಕ್ಷಿಪ್ತವಾಗಿ ನೋಡನ್ವಾ? ಇಲ್ಲಿ ವೃತ್ತವನ್ನು ಸುತ್ತುವರೆದಿರುವ ಯಾವುದೇ ಚತುರ್ಭುಜಕ್ಕೂ ಈ ಸೊಗಸಾದ ಸಂಬಂಧವನ್ನ ನೆನ್ಪಿಟ್ಕೋಬೇಕು. ಎ ಬಿ ಪ್ಲಸ್ ಸಿ ಡಿ ಅನ್ನೋದು ಬಿ ಸಿ ಪ್ಲಸ್ ಡಿ ಎಗೆ ಈಕ್ವಲ್ ಆಗಿರುತ್ತೆ ಅಂತ. ವಿರುದ್ಧ ಬದಿಗಳ ಮೊತ್ತವು ಸಮಾನ ಮೌಲ್ಯಗಳಿಗೆ ಸಮನಾಗಿರುತ್ತೆ. ಮತ್ತೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳು ಸಮಾನವಾಗಿವೆ ಎಂಬ ಪ್ರಮೇಯವನ್ನ ನಾವಿಲ್ಲಿ ಬಳಸ್ಕೊಂಡು ಸಾಬೀತನ್ನ ಮಾಡಿರ್ತೀವಿ.